ಹಲವು ದಶಕಗಳಿಂದ ಜನಪದ ಕಾವ್ಯದಲ್ಲಿ ಪ್ರಸಿದ್ಧವಾಗಿರುವ ಪುಣ್ಯಕೋಟಿಯ ಕಥೆಯು ಪ್ರಸಿದ್ಧ ಜನಪ್ರಿಯ ಕಥೆಯಾಗಿದೆ. ಈ ಕಥೆಯಲ್ಲಿ ಒಂದು ಪ್ರಾಮಾಣಿಕ, ಸತ್ಯವಂತ ಮತ್ತು ಧರ್ಮಪಾಲಕ ಗೋವಿನ ಪಾತ್ರವಿದೆ. ಹಸಿರು ಹೊಲಗಳಲ್ಲಿ ಗೋಪಾಲನು ತನ್ನ ಹಸುಗಳನ್ನು ಮೇಯಿಸುತ್ತಿದ್ದಾನೆ. ಹಸುಗಳು ಮೇಯುತ್ತಿವೆ. ಪುಣ್ಯಕೋಟಿ ತನ್ನ ಸಹಚರರೊಂದಿಗೆ ನೆಮ್ಮದಿಯಿಂದ ಮೇಯುತ್ತಿದೆ. ಗೋಪಾಲಕನು ಮಾತನಾಡುತ್ತಾ ಹಸಿರು ಕಣಿವೆ, ಹಣ್ಣು ಹಂಪಲುಗಳಿಂದ ತುಂಬಿದ ಗಿರಿಕಾಂತಾರ, ನನ್ನ ಹಸುಗಳು ಇಲ್ಲಿ ಸುರಕ್ಷಿತವಾಗಿವೆ. ಧರ್ಮದ ಸೌರಭ ಇವುಗಳ ನಡವಳಿಕೆಯಲ್ಲಿ ಮೂಡಿದೆ ಎನ್ನುತ್ತಾ ಹಸುಗಳನ್ನು ಮೇಯಿಸುತ್ತಿದ್ದ. ಹೀಗೆ ಅರಣ್ಯದಲ್ಲಿ ಮೇಯುತ್ತಿದ್ದ ಹಸುಗಳಲ್ಲಿ ಒಂದಾದ ಪುಣ್ಯಕೋಟಿ ಮನಸ್ಸಿನಲ್ಲಿ ಮಕ್ಕಳಿಗಾಗಿ ನಾನು ಮೇಯಬೇಕು, ಹಾಲು ನೀಡಬೇಕು, ನನ್ನ ಕರ್ತವ್ಯವೇ ಧರ್ಮ ಎಂದುಕೊಳ್ಳುತ್ತಿತ್ತು. ಹಸುಗಳು ಖುಷಿಯಿಂದ ಮೆಲ್ಲಗೆ ಮೇಯುತ್ತಿವೆ. ಇದ್ದಕ್ಕಿದ್ದಂತೆ ಮಳೆ ಪ್ರಾರಂಭವಾಗುತ್ತದೆ. ಹಸುಗಳು ಮನೆಯ ಕಡೆಗೆ ತೆರಳುತ್ತಿವೆ. ಹಸುಗಳು ಮನೆಗೆ ತೆರಳುವ ದಾರಿಯಲ್ಲಿ ಹುಲಿಯೊಂದು ಕಣಿವೆಯನ್ನು ಪ್ರವೇಶಿಸುತ್ತದೆ. ಹುಲಿಯ ಕಣ್ಣುಗಳು ಹಸುಗಳ ಹಿಂಭಾಗದಲ್ಲಿ ಹೊಳೆಯುತ್ತಿವೆ. ಹಸುವಿನಿಂದ ಬಳಲಿದ ಹುಲಿ ಗರ್ಜಿಸುತ್ತಾ ಮುಂದೆ ಬರುತ್ತದೆ. ಹುಲಿ ಗರ್ಜಿಸುತ್ತಾ ಹಸುಗಳನ್ನು ನೋಡಿ ಹಸಿವಿನಿಂದ ನಾನು ಸಾಯುತ್ತಿದ್ದೇನೆ, ಯಾರಾದರೂ ನನ್ನ ಆಹಾರವಾಗಬೇಕು ಎನ್ನುತ್ತಾ ಪುಣ್ಯಕೋಟಿಯತ್ತ ನೋಡುತ್ತಾ ಇವಳೇ ಇಂದು ನನ್ನ ಹೊಟ್ಟೆ ತುಂಬಿಸಬೇಕು ಎಂದು ಸಂತೋಷದಿಂದ ಮುಗುಳ್ನಗು ಬೀರುತ್ತದೆ. ಹುಲಿ ಪುಣ್ಯಕೋಟಿಯ ದಾರಿಗೆ ಅಡ್ಡಗಟ್ಟಿ ನಿಂತು ಭಯಾನಕವಾಗಿ ಮಾತಾಡುತ್ತದೆ. ಪುಣ್ಯಕೋಟಿ, ನಿನ್ನ ಕಾಲವೂ ಬಂದಿದೆ. ನಾನು ಹಸಿವಿನಿಂದ ಬಳಲುತ್ತಿದ್ದೇನೆ, ನೀನೇ ನನ್ನ ಆಹಾರ ಎನ್ನುತ್ತಾ ಮೈಮೇಲೆ ಎರಗಲು ಉಳಿದ ಹಸುಗಳೆಲ್ಲ ದಿಕ್ಕಾಪಾಲಾಗಿ ಓಡುತ್ತವೆ. ಪುಣ್ಯಕೋಟಿ ಭಯದಿಂದ ಆದರೆ ಧೈರ್ಯ ತಂದುಕೊಂಡು, ಹುಲಿಯಣ್ಣ, ನಿನ್ನ ಮೇಲೆ ನನಗೆ ಕೋಪವಿಲ್ಲ, ಆದರೆ ನನಗೆ ಒಂದು ಅವಕಾಶ ನೀಡಿ. ನಾನು ನನ್ನ ಮಗುವಿಗೆ ಹಾಲು ಕುಡಿಸಿ ನನ್ನ ಕರ್ತವ್ಯ ಪೂರೈಸಿ ಮತ್ತೆ ಬಂದು ನಿನ್ನ ಆಹಾರವಾಗುತ್ತೇನೆ ಎಂದು ವಿನಂತಿಸಿಕೊಳ್ಳುತ್ತದೆ. ಹುಲಿಯೂ ಹೂ, ನೀನು ವಾಪಸ್ಸು ಬರುವೆಯಾ? ಯಾವ ಪ್ರಾಣಿ ತನ್ನ ಸಾವಿಗೆ ಸ್ವಯಂ ವಾಪಸ್ಸು ಬರುತ್ತದೆ ಎಂದು ಗೋವನ್ನು ಪ್ರಶ್ನಿಸುತ್ತದೆ. ಪುಣ್ಯಕೋಟಿ, ಸತ್ಯವೆಂದರೆ ನನ್ನ ಧರ್ಮ, ನಾನು ಮರಳಿ ಬರುತ್ತೇನೆ ಎಂದು ಹೇಳುತ್ತದೆ. ಹುಲಿ ಸತ್ಯವಂತಿಕೆಗೆ ಅವಕಾಶ ಕೊಡಬೇಕೆಂದೆನಿಸುತ್ತದೆ, ಆದರೆ ನಾನಿದನ್ನು ನಂಬಲೇನು. ಪುಣ್ಯಕೋಟಿ, ನಂಬು, ನಾನು ನನ್ನ ಮಾತನ್ನು ತಪ್ಪುವುದಿಲ್ಲ. ಪುಣ್ಯಕೋಟಿ ತನ್ನ ಮನೆಗೆ ಹೋಗುತ್ತದೆ. ತನ್ನ ಮಗುವಿಗೆ ಹಾಲು ಕುಡಿಸುತ್ತದೆ. ಇತರ ಗೋವುಗಳಿಗೆ ತನ್ನ ನಿರ್ಧಾರ ತಿಳಿಸುತ್ತದೆ. ಪುಣ್ಯಕೋಟಿ, ಸಹೋದರಿಯರೇ, ನಾನು ಹುಲಿಯೊಡನೆ ನನ್ನ ಮಾತನ್ನು ಕೊಟ್ಟಿದ್ದೇನೆ. ನಾನು ಮರಳಿ ಹೋಗಬೇಕು, ಇದು ನನ್ನ ಧರ್ಮ. ಗೋವುಗಳು ಅಳುತ್ತಾ, ನೀನು ನಮ್ಮನ್ನು ಬಿಟ್ಟು ಹೋಗಬೇಡ ಪುಣ್ಯಕೋಟಿ, ನಾವು ನಿನ್ನನ್ನು ಕಳೆದುಕೊಳ್ಳಲಾರೆವು. ಪುಣ್ಯಕೋಟಿ, ಧರ್ಮಪಾಲನೆಯು ಜೀವಕ್ಕಿಂತ ದೊಡ್ಡದು. ಸತ್ಯವಂತಿಕೆಯ ಸಾರ್ಥಕತೆಯೇ ನನ್ನ ಜೀವನ. ಪುಣ್ಯಕೋಟಿ, ನಾನು ಮಾತನ್ನು ತಪ್ಪಿಸುವವಳಲ್ಲ, ನಾನು ಮರಳಿ ಬಂದೆ. ಹುಲಿ, ನಿನ್ನ ಸತ್ಯವಂತಿಕೆಯು ನನ್ನ ನೈತಿಕತೆ ಉದ್ಧರಿಸಿದೆ. ಇನ್ನು ಮುಂದೆ ನಾನು ಪರಿವರ್ತಿತನಾಗಿ ಬದುಕುತ್ತೇನೆ. ನೋಡುತ್ತಿದ್ದಂತೆ ಹುಲಿ ಹಾರಿ ನೆಗೆದು ತನ್ನ ಪ್ರಾಣವನ್ನೇ ಬಿಟ್ಟಿತು. ಪುಣ್ಯಕೋಟಿಯ ಕಥೆ ಇಂದಿಗೂ ಸತ್ಯವಂತಿಕೆಯ ಮತ್ತು ಧರ್ಮಪಾಲನೆಯ ಸಾರವನ್ನು ಬೋಧಿಸುತ್ತಿದೆ. ಪುಣ್ಯಕೋಟಿಯ ನಡವಳಿಕೆ ನಮ್ಮೆಲ್ಲರ ಜೀವನದಲ್ಲಿ ಧರ್ಮ ಮತ್ತು ನಂಬಿಕೆಯನ್ನು ಉಳಿಸಿಕೊಳ್ಳಲು ಪ್ರೇರಣೆ ನೀಡುತ್ತದೆ.